ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬೇಬಿ ಕುಚ್ಚು ಕಟ್ಕೊಳೋದು ಹೇಗೆ ಅಂತ ನೋಡೋಣ. ತುಂಬಾ ಸಿಂಪಲ್ಲಾಗಿ ಯಾರು ಬೇಕಾದರೂ ಆರಾಮಾಗಿ ಟ್ರೈ ಮಾಡ್ಬೋದು. ಫಸ್ಟ್ ಟೈಮ್ ಮಾಡೋರು ಸಹ ಇವತ್ತು ನಾನು ಹೇಳೋ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿಕೊಂಡ್ರೆ ಕಡಿಮೆ ಟೈಮಲ್ಲಿ ಬೇಬಿ ಕುಚ್ಚನ್ನು ಕಟ್ಕೋಬೋದು. ಹಾಗೆ ನೋಡಿ, ಸ್ಯಾರಿ ಬಂದುಬಿಟ್ಟು ಈ ರೀತಿ ಪಿಂಕ್ ಆ್ಯಂಡ್ ಮತ್ತು ಗ್ರೀನಲ್ಲಿದೆ. ನಾನು 2 ಕಲರು ದಾರನ ಯೂಸ್ ಮಾಡ್ಕೊತಾ ಇರೋದ್ರಿಂದ 2 ಕಲರ್ ಥ್ರೆಡನ್ನು ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಬಾರ್ಡರಲ್ಲಿ ಕಲರ್ ಏನಿದೆ ಅಲ್ವಾ ಆ ಕಲರನ್ನು ತೊಗೊಂಡಿದ್ದೀನಿ. ಹಾಗೆ ಬಾಡಿ ಕಲರ್ ಏನಿದೆ ಅಲ್ವಾ ಆ ಕಲರನ್ನು, ಪಿಂಕ್ ಕಲರನ್ನು ತೊಗೊಂಡಿದ್ದೀನಿ. ಪಕ್ಕ ಕಲರಲ್ಲಿದ್ದರೆ ಕುಚ್ಚುಗಳು ತುಂಬ ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ, ಹಾಗಾಗಿ ಸೇಮ್ ಕಲರಲ್ಲೇ ತೊಗೊಂಡಿದ್ದೀನಿ. ಹಾಗೆ ನೋಡಿ, ಒಂದು ಕಟರ್ ಬೇಕಾಗುತ್ತೆ ಮತ್ತು 2 ನೀಡಲ್ಸ್ ಬೇಕಾಗುತ್ತೆ. ಬಿಗ್ ಐ ನೀಡಲ್ ತೊಗೊಂಡಿದ್ದೀನಿ. 2 ಕಲರಲ್ಲಿ ಕುಚ್ಚನ್ನು ಕಟ್ತಾ ಇರೋದ್ರಿಂದ 2 ಬಿಗ್ ಐ ನೀಡಲ್ನ ತೊಗೊಂಡಿದ್ದೀನಿ. ಒಂದೇ ಕಲರಲ್ಲಿ ಕುಚ್ಚು ಕಟ್ತಾ ಇದ್ದರೆ ಒಂದು ಸಾಕಾಗುತ್ತೆ. ನೋಡಿ, ಬಿಗ್ ಐ ನೀಡಲ್ ಅಂದರೆ ಈ ರೀತಿ ಸ್ವಲ್ಪ ದೊಡ್ಡದಾಗಿರೋಂಥ ತೂತಿರುತ್ತಲ್ವ ಅದನ್ನು ತಗೋಬೇಕಾಗುತ್ತೆ. 87 ದಾರ ಇಡಿಸೋಕ್ಕೆ ಬೇಕಾಗುತ್ತೆ. ಹಾಗೆ ನೋಡಿ, ಕುಚ್ಚನ್ನು ಕಟ್ಟೋಕ್ಕೆ ದಾರನ ಸ್ವಲ್ಪ ಗಮ್ ಹಚ್ಚಕ್ಕೆ ಬೇಕಾಗುತ್ತೆ. ಸ್ವಲ್ಪ ಗಮ್ ಆದರೆ ಸಾಕು. ಈ ರೀತಿ ಒಂದು ಫ್ಯಾಬ್ರಿಕ್ ಗಮ್ ಬೇಕಾಗುತ್ತೆ. ಅದಾದಮೇಲೆ ಮೊದಲನೇ ಟಿಪ್ ಏನಪ್ಪ ಅಂದರೆ ತುಂಬಾ ಮುಖ್ಯ ಕುಚ್ಚು ಕಟ್ಕೊಳೋದಕ್ಕೆ. ನೋಡಿ, ಈ ರೀತಿ ನೀಟಾಗಿ ಫಿನಿಶಿಂಗ್ ಏನು ಜಿಗ್ಜಾಗ್ ಏನು ಮಾಡ್ಕೊತಾರಲ್ಲ ಅದು ತುಂಬ ಚೆನ್ನಾಗಿ ಆಗಿರಬೇಕು. ಏನಾದರೂ ಸರಿ ಹೋಗಿಲ್ಲ ಅಂದರೆ ಕುಚ್ಚು ಕಟ್ಕೊಂಡ್ರೆ ಎಷ್ಟೇ ಚೆನ್ನಾಗಿ ಕಟ್ಟಿದರೂ ಸಹ ಅಷ್ಟೊಂದು ಚೆನ್ನಾಗಿ ನೀಟಾಗಿ ಬರೋದಿಲ್ಲ. ಹಾಗಾಗಿ ಜಿಗ್ಜಾಗ್ನ ಚೆನ್ನಾಗಿ ಮಾಡಿರಬೇಕು. ನೀಟಾಗಿ ಇದ್ದರೆ ಮಾತ್ರ ಚೆನ್ನಾಗಿ ಬರುತ್ತೆ. ಹಾಗೆ ನೋಡಿ, ಎರಡನೇದು ಏನಪ್ಪ ಅಂತಂದರೆ ದಾರನ ಯಾವ ರೀತಿಯಾಗಿ ಸುತ್ಕೋಬೇಕು ಅಂತಂದರೆ ನಾನಿವತ್ತು ಕಾರ್ಡ್ಬೋರ್ಡ್ಗೆ ಸುತ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಒಂದು ಸ್ವಲ್ಪ ದೊಡ್ಡದಾಗಿರೋಂಥ ಕಾರ್ಡ್ಬೋರ್ಡನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಕಾರ್ಡ್ಬೋರ್ಡ್ ಇಲ್ಲ ಅಂದರೆ ಟೇಬಲು ಅಥವಾ ಮಂಚ ಅಥವಾ ಚೇರ್ ಏನಾದರೂ ಇರುತ್ತಲ್ವ ಅದಕ್ಕೇ ಸುತ್ಕೋಬೋದು. ಈ ದಾರ ಸುತ್ಕೊಳೋದಕ್ಕೆ ನಾನು ಈ ರೀತಿ ಕಾರ್ಡ್ಬೋರ್ಡ್ನ ತೊಗೊಂಡಿದ್ದೀನಿ. ಈಗ ಎರಡನೇ ಟಿಪ್ ಬಂದುಬಿಟ್ಟು ಏನಪ್ಪ ಅಂತಂದರೆ ನೋಡಿ, ದಾರದ ಮೇಲ್ಗಡೆ ಒಂದು ರ್ಯಾಪರ್ ಬರುತ್ತಲ್ವ ಈ ರೀತಿ, ಆ ರ್ಯಾಪರ್ನ ನಾವು ತೆಗೆದುಬಿಟ್ಟು ಬಿಸಾಕಬಾರ್ದು. ಅದನ್ನು ಜಸ್ಟ್ ಈ ರೀತಿ ನೋಡಿ, ಏನು ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಲ್ಲಿ ಇಟ್ಕೋಬೇಕು. ಈ ರೀತಿ ಇಟ್ಕೊಳೋದ್ರಿಂದ ಏನು ಯೂಸಪ್ಪ ಅಂತಂದರೆ ದಾರ ಖಾಲಿ ಆಗಿಬಿಡುತ್ತೆ. ಅದೇ ಕಲರ್ ದಾರ ಬೇಕು ಮತ್ತು ನಮಗೆ ಇನ್ನೊಂದು ಸ್ವಲ್ಪ ದಾರ ಬೇಕು ಅಂತಂದಾಗ ಹೋಗ್ಬಿಟ್ಟು ಸೀರೆನೆಲ್ಲ ಇಟ್ಕೊಂಡು ಹೋಗೋದಕ್ಕಿಂತ ಈ ರ್ಯಾಪರ್ನ ತೊಗೊಂಡೋದ್ರೆ ನೋಡಿ, ಇಲ್ಲಿ ನಂಬರ್ ಇದೆ ಅಲ್ಲ, ಈ ನಂಬರ್ನ ತೋರಿಸಿದ್ರೆ ಸೇಮ್ ಕಲರ್ ಥ್ರೆಡನ್ನು ಅವರು ಕೊಡ್ತಾರೆ. ಇದನ್ನು ಮತ್ತೆ ನಾವು ತೆಗೆದುಬಿಟ್ಟು ಈ ರೀತಿ ವಾಪಸ್ ಇಟ್ಕೋಬೋದು. ಈ ರೀತಿ ಮಾಡ್ಕೊಳೋದ್ರಿಂದ ಇದೇ ಒಂದು ಕುಚ್ಚಂತಲ್ಲ, ಯಾವುದೇ ಕುಚ್ಚಿಗಾದರೂ ದಾರಗಳು ಎಲ್ಲ ಒಂದು ಸ್ವಲ್ಪ ಸೇಮ್ ಆಗಿರಬೇಕಾಗುತ್ತೆ. ಹಾಗಾಗಿ ಈ ರೀತಿ ತುಂಬಾ ಟಿಪ್ ಹೆಲ್ಪ್ ಆಗುತ್ತೆ, ಯೂಸ್ ಮಾಡ್ಕೊಳ್ಳಿ. ಹಾಗೆ ನೋಡಿ, ಈ ರೀತಿಯಿಂದ ಕೈಯಲ್ಲೇ ನಾವು ದಾರಾನ ಈ ರೀತಿ ಇಟ್ಕೊಂಡು ಸುತ್ಕೊಳೋದು ತುಂಬಾ ಕಷ್ಟ. ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಸೆಲ್ಲೋ ಟೇಪನ್ನು ಈ ರೀತಿ ಹಚ್ಕೊಂಡಿದ್ದೀನಿ. ಅದರೊಳಗಡೆ ಈ ರೀತಿ ದಾರಾನ ಇಟ್ಬಿಟ್ಟು ಈಸಿಯಾಗಿ ನಾವು ದಾರಾನ ಸುತ್ಕೋಬೋದು. ಈ ಟಿಪ್ಪು ತುಂಬಾ ಯೂಸ್ ಆಗುತ್ತೆ, ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ನೋಡಿ, ಈ ಟಿಪ್ಪನ್ನು ಫಾಲೋ ಮಾಡ್ಕೊಳ್ಳಿ. ನೋಡಿ, ಜಸ್ಟ್ ಈ ರೀತಿ ಸುತ್ಕೊತಾ ಹೋಗಬೇಕು. ನಾನಿಲ್ಲಿ 87 ದಾರನ ಸುತ್ಕೊತಾ ಇದ್ದೀನಿ. ನಿಮಗೇನಾದರೂ ಕುಚ್ಚುಗಳು ಸ್ವಲ್ಪ ಕಡಿಮೆ ಬೇಕು, ತುಂಬ ದಪ್ಪ ಬೇಡ ಅನ್ನೋದಾದರೆ ಒಂದು 77 ದಾರ ಸುತ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಈಸಿಯಾಗಿ ಸುತ್ಕೋಬೋದು. ನೋಡಿ, ಈ ರೀತಿ ನಿಮಗೆ ಕಾರ್ಡ್ಬೋರ್ಡ್ ಇಲ್ಲ ಅಂದರೆ ಆವಾಗಲೇ ಹೇಳಿದಾಗೆ ನಾನು ಚೇರ್ ಅಥವಾ ಟೇಬಲ್ಗೆ ಸುತ್ಕೋಬೋದು. ಇಲ್ಲಾಂದರೆ ಕಾಟಿಂದೆ ಮಂಚಕ್ಕೆ ಕಾಲುಗಳಿರುತ್ತಲ್ಲ ಅದಕ್ಕೂ ಸಹ ಈ ರೀತಿ ಸುತ್ಕೋಬೋದು. ನೋಡಿ, ಈ ರೀತಿ ಆದಮೇಲೆ ಎಲ್ಲದನ್ನು ಸೇರಿಸ್ಕೊಂಡು ದಾರನೆಲ್ಲ ಒಂದೇ ಸೈಡಲ್ಲಿ ಇಟ್ಕೊಳ್ಳೋಣ. ಕೈಯಲ್ಲೇ ಈ ರೀತಿ ಎಲ್ಲದನ್ನು ಇಟ್ಕೊಂಡು ಈ ಸೆಲ್ಲೋ ಟೇಪಲ್ಲಿ ಇರುತ್ತಲ್ಲ ಆ ದಾರನ ತೆಗಿಬೇಕು. ಈ ರೀತಿ ತೆಗೆದುಬಿಟ್ಟು ಇಲ್ಲಿ ಕಟ್ ಮಾಡ್ಕೊಂಬಿಡೋಣ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಗಮ್ಮನ ಹಾಕ್ಬಿಟ್ಟು ಈ ರೀತಿ ಹಚ್ಕೋಬೇಕು. ಈ ರೀತಿ ಹಚ್ಕೊಂಡಾದ್ಮೇಲೆ ಈ ರೀತಿ ಹಚ್ಕೊಳೋದ್ರಿಂದ ನೀಡಲ್ಗೆ ಹಾಕ್ಕೊಳೋದಕ್ಕೆ ಈಸಿ ಆಗಿಬಿಡುತ್ತೆ. ಅದಕ್ಕೆ ನಾವು ಈ ರೀತಿ ಗಮ್ಮನ ಹಾಕ್ಕೋಬೇಕು. ಇಲ್ಲಾಂದರೆ ಹಾಗೆ ನೀಡಲ್ಗೆ ಹಾಕ್ಕೊತೀವಿ ಅಂದರೆ ದಾರ ಎಲ್ಲ ಅಲ್ಲಲ್ಲಿ ಗಂಟಾಗಿಬಿಡುತ್ತೆ. ಒಂದೊಂದು ದಾರ ಏರುತ್ತೆ, ಒಂದೊಂದು ದಾರ ಇರೋದಿಲ್ಲ. ಅದಾದಮೇಲೆ ನೋಡಿ, ಈ ರೀತಿ ಐರನ್ ಮಾಡ್ಕೊಳ್ಳೋಣ. ಐರನ್ ಮಾಡ್ಕೊಳೋದು ತುಂಬಾ ಮುಖ್ಯ. ಐರನ್ ಆಗಿಲ್ಲ ಅಂದರೆ ಕುಚ್ಚುಗಳು ಅಷ್ಟೊಂದು ನೀಟ್ ಫಿನಿಶಿಂಗ್ ಬರೋದಿಲ್ಲ. ನೋಡಿ, ಒಂದು ಕಡೆ ಗಮ್ ಹಾಕಿರ್ತೀವಲ್ಲ ಅದನ್ನು ಈ ರೀತಿಯಾಗಿ ಎಳ್ಕೋಬೇಕು. ಈ ರೀತಿ ಒಂದು 2ರಿಂದ 3 ಸರಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಅದೇ ರೀತಿ ನಾನು 2 ಸೆಟ್ಟನ್ನು 2 ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ನಾವು ಕುಚ್ಚು ಕಟ್ಟೋಕ್ಕೂ ಮುಂಚೆನೇ ಫಸ್ಟೇ ನಾವು ದಾರಗಳನ್ನೆಲ್ಲ ಸೆಟ್ ಮಾಡಿ ಐರನ್ ಮಾಡಿ ಇಟ್ಕೊಂಬಿಟ್ರೆ ಕುಚ್ಚು ಕಟ್ಟಲಿಕ್ಕೆ ನಾವು ಕುತ್ಕೊತೀವಿ ಅಂತಂದರೆ ಜಸ್ಟ್ 1 ಅವರಲ್ಲೇ ನಾವು ಆರಾಮಾಗಿ ಕುಚ್ಚುಗಳನ್ನೆಲ್ಲ ಕಟ್ಕೊಂಬಿಡ್ಬೋದು. ಕಡಿಮೆ ಟೈಮಲ್ಲಿ ಕುಚ್ಚುಗಳನ್ನ ಕಟ್ಕೋಬೋದು. ನೋಡಿ, ಅದಾದಮೇಲೆ ಈ ರೀತಿ ನೀಡಲ್ಗೆ ಹಾಕ್ಕೊಳ್ಳೋಣ.
ನೋಡಿ ಎಷ್ಟು ಗಮ್ ಹಾಕಿರೋದ್ರಿಂದ ಈಸಿಯಾಗಿ ಒಳಗಡೆ ಹೋಗುತ್ತೆ. ನಾವು ಗಮ್ ಹಾಕಿಲ್ಲ ಅಂದರೆ ಹಾಗೆ ಹಾಕ್ಕೊಳೋದು ತುಂಬಾ ಕಷ್ಟ, ಅಷ್ಟು ನೀಟ್ ಫಿನಿಶಿಂಗು ಬರೋದಿಲ್ಲ. ನೋಡಿ ಮಧ್ಯಭಾಗಕ್ಕೆ ಈ ರೀತಿ ಮಾಡಿಕೊಂಡು ಕೊನೆಯಲ್ಲಿ ಗಮ್ ಹಾಕಿರೋದೇನಿರುತ್ತಲ್ವ ಅದನ್ನು ನಾನಿಲ್ಲಿ ಕಟ್ ಮಾಡ್ಕೊತೀನಿ. ಜಸ್ಟ್ ಈ ರೀತಿ ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ ಅದೇ ರೀತಿ ನಾನು 2 ಕಲರ್ ಥ್ರೆಡನ್ನು ನೀಡಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಕುಚ್ಚು ಹಾಕೋಣಕ್ಕೂ ಮುಂಚೆ ನನಗೆ ಏನೇನು ಬೇಕೋ ಎಲ್ಲದನ್ನು ನಾವು ಈ ರೀತಿ ಸೆಟ್ ಮಾಡಿ ಹಾಕ್ಕೊಂಡು ಕುತ್ಕೊಂಡ್ರೆ ಕಡಿಮೆ ಟೈಮಲ್ಲಿ ಕುಚ್ಚನ್ನು ಕಟ್ಕೋಬೋದು. ಹಾಗೆ ನೋಡಿ ನಾನು ಸೀರೆನ ಟೇಬಲ್ ಮೇಲೆ ಈ ರೀತಿ ಉಲ್ಟಾ ಹಾಕ್ಬಿಟ್ಟು ಅದ್ರ ಮೇಲೆ ಭಾರಕ್ಕೆ ಬುಕ್ಸನ್ನು ಇಟ್ಕೊಂಡಿದ್ದೀನಿ. ಈ ರೀತಿ ಬುಕ್ಸ್ ಇಟ್ಕೊಡೋದ್ರಿಂದ ಸೀರೆ ನಾಟ್ ಮಾಡಬೇಕಾದ್ರೆ, ಕುಚ್ಚು ನಾಟ್ ಮಾಡಬೇಕಾದ್ರೆ ಮೇಲೆ ಕೆಳಗೆ ಆಗೋದಿಲ್ಲ, ಆವಾಗ ನೀಟಾಗಿ ಬರುತ್ತೆ. ನೋಡಿ ಇದು ಸೀರೆನ ನಾನಿಲ್ಲಿ ಉಲ್ಟಾ ಹಾಕ್ಬಿಟ್ಟು ಕುಚ್ಚನ್ನು ಕಟ್ಕೊತೀನಿ. ಯಾವಾಗ್ಲೂ ನಾಟ್ಗಳೆಲ್ಲ ಏನಿದೆಲ್ಲ ಅದೆಲ್ಲ ಬ್ಯಾಕ್ ಸೈಡಿಗೆ ಬರುತ್ತೆ, ಹಾಗಾಗಿ ಈ ರೀತಿ ಮಾಡ್ಕೊತೀನಿ. ನೋಡಿ ಇದಾದಮೇಲೆ ಈಗ ಫಸ್ಟು ನಾವು ಏನು ಹೋಲ್ನ ಮಾಡ್ಕೊತೀವಲ್ಲ ಅದನ್ನು ನಾವೀಗ ನಾನಿಲ್ಲಿ ಕ್ರೋಶದಿಂದ ಮಾಡ್ಕೊತಾ ಇದ್ದೀನಿ. ಡೈರೆಕ್ಟಾಗಿ ನಾವು ಸೂಜಿನ ಹಾಕ್ಕೊಂಡ್ರೆ ಅಷ್ಟೊಂದು ನೀಟಾಗಿ ಬರೋದಿಲ್ಲ, ದಾರ ಎಲ್ಲ ಒಂದು ಸ್ವಲ್ಪ ಗಂಟೆ ಎಲ್ಲ ಆಗಿಬಿಡುತ್ತೆ. ಹಾಗಾಗಿ ನೋಡಿ ಇವಾಗ ಎಷ್ಟು ಈಸಿಯಾಗಿ ಹೋಗುತ್ತೆ. ಈ ಬಾರ್ಡರ್ ಸೈಡಲ್ಲೇ ಒಂದು ಸ್ವಲ್ಪ ದಪ್ಪ ಇರುತ್ತೆ ಸೀರೆ, ಹಾಗಾಗಿ ಈ ರೀತಿ ಫಸ್ಟೇ ನಾವು ಏನು ತೂತು ಮಾಡ್ಕೊಂಬಿಟ್ರೆ ಈಸಿಯಾಗಿ ಈ ರೀತಿ ಮಾಡ್ಕೋಬೋದು. ಜರಿ ದಾರನ ನೋಡಿ ಒಂದು ಕೈಯಲ್ಲಿ ಈ ರೀತಿ ಸಪೋರ್ಟ್ ಮಾಡಿ ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಸುತ್ಕೋಬೇಕು. ಈ ರೀತಿ ಒಂದು 4ರಿಂದ 5 ಸಾರಿ ಈ ರೀತಿ ಸುತ್ಕೊಂಡ್ರೆ ಆಯಿತು. ನೋಡಿ ಈ ರೀತಿ ನೀಟಾಗಿ ಸೆಟ್ ಮಾಡಿಕೊಂಡು ಈಗ 2ರಿಂದ 3 ಸಾರಿ ನಾನು ನಾಟ್ ಮಾಡ್ಕೊತೀನಿ. ಕೆಲವೊಬ್ಬರು ನೀಡಲ್ಗೆ ಜರಿ ದಾರನ ಹಾಕ್ಕೊಂಡು ನಾಟ್ ಮಾಡ್ಕೊತಾರಲ್ವ, ಸುತ್ಕೊತಾರೆ. ಅದನ್ನು ಸಹ ಬೇಕು ಅಂದರೆ ಅದೇ ಕಂಫರ್ಟಬಲ್ ಅನ್ನೋದಾದರೆ ನೀವು ಅದನ್ನೇ ಫಾಲೋ ಮಾಡ್ಕೋಬೋದು. ಆದರೆ ಈ ರೀತಿ ಮಾಡ್ಕೊಳೋದ್ರಿಂದ ಟೈಮು ಸೇವ್ ಆಗುತ್ತೆ, ಕುಚ್ಚುಗಳಿಗೂ ಸಹ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ತುಂಬ ಚೆನ್ನಾಗಿ ನೀಟಾಗೂ ಬರುತ್ತೆ. ನೋಡಿ ಎಲ್ಲದನ್ನು ಸೇರಿಸ್ಕೊಂಡು ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕು. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ. ನಾನು ಸ್ವಲ್ಪ ಚಿಕ್ಕದಾಗಿ ಬೇಬಿ ಕುಚ್ಚನ್ನು ಕಟ್ತಾಯಿದ್ದೀನಿ. ಹಾಗೆ ನೋಡಿ ಪಕ್ಕದಲ್ಲೇ ನಾನು ಈ ರೀತಿ ಒಂದು ಹೆಬ್ಬೆಟ್ಟನ್ನು ಅಷ್ಟು ಗ್ಯಾಪನ್ನು ಬಿಟ್ಟು ಈ ರೀತಿ ತೂತನ್ನು ಮಾಡ್ಕೊತೀನಿ. ಅದೇ ರೀತಿ ಒಂದು 4-5 ತೂತನ್ನು ಫಸ್ಟೇ ನಾವು ಮಾಡ್ಕೊಂಬಿಟ್ರೆ ಬೇಗ ಮಾಡ್ಕೊಂಬಿಡ್ಬೋದು, ಕುಚ್ಚುಗಳನ್ನ ಬೇಗ ಕಟ್ಕೋಬೋದು. ಒಂದೊಂದೇ ಹೋಲನ್ನ ಮಾಡ್ಕೊಳೋದ್ಕಿಂತ ಈ ರೀತಿ ಫಸ್ಟೇ ಒಂದು 4-5 ಹೋಲನ್ನು ಮಾಡ್ಕೊತ ಕುಚ್ಚನ್ನು ಕಟ್ಕೋಬೇಕು. ನಿಮಗೆ ಬೇಕು ಅಂದರೆ ನೀವು ಮೇಜರ್ಮೆಂಟ್ ಟೇಪ್ ಏನಿರುತ್ತಲ್ವ ಅದನ್ನು ಸಹ ನೀವು ಇಟ್ಕೊಂಡು ಮಾಡ್ಕೋಬೋದು. ಅದು ತುಂಬಾ ಟೈಮ್ ಆಗುತ್ತೆ, ಟೈಮ್ ವೇಸ್ಟು. ಅಷ್ಟೊಂದೆಲ್ಲ ಏನು ಬೇಕಾಗೋದಿಲ್ಲ, ಕಣ್ಣು ಅಳತೆಯಲ್ಲೇ ನಾವು ಕುಚ್ಚನ್ನು ಕಟ್ಕೋಬೋದು. ನೋಡಿ ಈ ರೀತಿ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ಇಟ್ಬಿಟ್ಟು ಜರಿ ದಾರನ ನೋಡಿ ಈ ರೀತಿ ಸುತ್ಕೋಬೇಕು. ಒಂದು ಕೈಯಲ್ಲಿ ಬೆರಳಲ್ಲಿ ಜರಿ ದಾರನ ಒಂದು ಸ್ವಲ್ಪ ಸಪೋರ್ಟಾಗಿ ಇಟ್ಕೊಂಡು ಈ ರೀತಿ 4-5 ಸಾರಿ ಸುತ್ತಬಿಟ್ಟು, ಸ್ವಲ್ಪ ಜಾಸ್ತಿನೇ ಬೇಕು ಅಂದರೆ ಜಾಸ್ತಿ ಸುತ್ಕೋಬೋದು. ಈ ರೀತಿ ನಾಟ್ ಮಾಡ್ಕೋಬೇಕು. ಎಲ್ಲ ಕುಚ್ಚುಗಳಿಗೂ ನಾವು ಸೇಮಾಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ಒಂದು 4ರಿಂದ 5 ಸಾರಿ ಸುತ್ಕೊತಾ ಇದ್ದೀನಿ ಅಷ್ಟೇ. ನೋಡಿ ಈ ರೀತಿ ಕಟ್ ಮಾಡ್ಕೊಂಬಿಡೋಣ. ಈಗ ಈ ಥ್ರೆಡ್ನೆಲ್ಲ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ಪಕ್ಕದಲ್ಲಿ ಏನು ಸೈಜಿಗೆ ಕುಚ್ಚು ಕಟ್ಟಿರ್ತೀವಲ್ಲ ಅದೇ ಸೈಜಲ್ಲೇ ಇಲ್ಲೂ ಕಟ್ ಮಾಡ್ಕೋಬೇಕು, ಸೇಮ್ ಅಳತೆನೇ ಬರಬೇಕು. ಅದೇ ರೀತಿ ನಾನು ಪಿಂಕ್ ಕಲರಲ್ಲಿ 3 ಕುಚ್ಚುಗಳು ಮತ್ತು ಗ್ರೀನ್ ಕಲರಲ್ಲಿ 3 ಕುಚ್ಚುಗಳನ್ನ ಕಟ್ಕೊತಾ ಇದ್ದೀನಿ. ನೋಡಿ ಇಷ್ಟೆಲ್ಲ ಟಿಪ್ಸನ್ನು ಫಾಲೋ ಮಾಡಿಕೊಂಡ್ರೆ ಆರಾಮಾಗಿ ದಿನಕ್ಕೆ ನೀವು ಏನಿಲ್ಲ ಅಂದರೂ 3ರಿಂದ 4 ಸಾರಿಗೆ ಬೇಬಿ ಕುಚ್ಚುಗಳನ್ನ ನೀವು ಕಟ್ಕೋಬೋದು. ಈ ಟಿಪ್ಸನ್ನು ಫಾಲೋ ಮಾಡಿ ಒಂದು ಸರಿ ಟ್ರೈ ಮಾಡಿ. ಇವಾಗ ಬಿಗಿನರ್ಸು ಸಹ ಆರಾಮಾಗಿ ಈಸಿಯಾಗಿ ಜಸ್ಟ್ 1 ಅವರಿಂದ 1.5 ಅವರಲ್ಲೇ ಕಂಪ್ಲೀಟ್ ಮಾಡ್ಕೊಂಬಿಡ್ಬೋದು. ನೋಡಿ ಈ ರೀತಿ ನಾಟ್ ಮಾಡಿಕೊಂಡು ಎಕ್ಸ್ಟ್ರಾ ಜರಿ ದಾರನ ಕಟ್ ಮಾಡ್ಕೊಂಬಿಡ್ತೀನಿ. ಮತ್ತು ಈ ಥ್ರೆಡ್ಸ್ನ ಅಷ್ಟೇ ಪಕ್ಕದಲ್ಲಿ ಏನು ಅಳತೆಯಲ್ಲಿ ಕುಚ್ಚಿದೆ ಅಲ್ವ ಅದೇ ಅಳತೆಗೆ ಇದನ್ನು ಕಟ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಗ್ರೀನ್ ಕಲರಲ್ಲಿ ಕುಚ್ಚನ್ನು ಕಟ್ಕೊಳ್ಳೋಣ. ನೋಡಿ ಮೇಲಿಂದ ಕೆಳಗೆ ಹೋಗಬೇಕು ದಾರಗಳು. ಈ ಪುಡಿ ದಾರ ಏನಿರುತ್ತಲ್ವ ಅದು ಬ್ಯಾಕ್ ಸೈಡಿಗೆ ಬರಬೇಕು. ಫ್ರಂಟ್ ಸೈಡಲ್ಲಿ ಎಲ್ಲ ಪುಡಿ ಥರ ಇದ್ದರೆ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ, ಹಾಗಾಗಿ ನಾನಿಲ್ಲಿ ಮೇಲಿಂದ ಕೆಳಗೆ ದಾರಗಳನ್ನ ತಗೊತೀನಿ. ಅದಾದಮೇಲೆ ಈ ರೀತಿ ನಾಟ್ ಮಾಡ್ಕೋಬೇಕು. ಒಂದು 3ರಿಂದ 4 ಸಾರಿ ಈ ರೀತಿ ನಾಟ್ ಮಾಡ್ಕೋಬೇಕು. ಈಗ ಜರಿ ದಾರನ ಕಟ್ ಮಾಡ್ಕೊಂಬಿಡೋಣ.
ಮತ್ತು ಉಳಿದಿರೋ ಕುಚ್ಚನ್ನು ದಾರನೂ ಸಹ ಕಟ್ ಮಾಡ್ಕೊಂಡ್ಬಿಡ್ಬೇಕು ಈ ರೀತಿಯಾಗಿ. ನೋಡಿ ಈ ಗ್ರೀನ್ ಕಲರ್ 3, ಪಿಂಕ್ ಕಲರ್ 3 ಈ ರೀತಿಯಾಗಿ ಕುಚ್ಚನ್ನು ಕಟ್ಕೊಂಡಿದ್ದೀನಿ. ಇದೇ ರೀತಿ ನಾನು ಪೂರ್ತಿ ಸ್ಯಾರಿ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ಇದು ಬ್ಯಾಕ್ ಸೈಡಲ್ಲಿದೆ, ಫ್ರಂಟ್ ಸೈಡಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಈ ರೀತಿಯಾಗಿ ಬರುತ್ತೆ. ಪೂರ್ತಿ ಕಂಪ್ಲೀಟ್ ಆದಮೇಲೆ ಸ್ವಲ್ಪನೂ ಏನೂ ಅನ್ನಿಸ್ತಾ ಇಲ್ಲ ನೋಡಿ, ನಾಟ್ ಹಾಕಿದ್ದೀವಿ ಅಂತಲೇ ಗೊತ್ತಾಗ್ತಾ ಇಲ್ಲ, ಎಷ್ಟು ನೀಟಾಗಿ ಬಂದಿದೆ. ಒಂದೇ ಅಳತೆಯಲ್ಲಿ ಬರಬೇಕು ಕುಚ್ಚುಗಳು, ಆವಾಗ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ಅನಿಸುತ್ತೆ. ಆರಾಮಾಗಿ ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಬಿಸ್ನೆಸ್ ಮಾಡಬೇಕು ಅನ್ನೋಂಥವ್ರು ಈ ರೀತಿ ಸುಲಭವಾಗಿ ನೀವು ಈ ಬೇಬಿ ಕುಚ್ಚುಗಳನ್ನ ಕಟ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.